ಹಾಸನದಲ್ಲಿ ಕೆರೆ ಒತ್ತುವರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋದು ಪಿಡಿಒ ಮತ್ತು ಪಿಡಿಒ ತಮ್ಮರೇ. ದೂರುದಾರರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಅಂದ್ರೆ ಈ ಪುಡಿ ರೌಡಿಗಳ ರೀತಿಯಲ್ಲಿ ಕಲ್ಲು ತಗೊಂಡು ಎಲ್ಲೆಲ್ಲಿ ಬೇಕೋ ಹಂಗೆ ಎರ್ರಾಬಿರಿ ಎಸೆದಿದ್ದಾರೆ. ಹಲ್ಲೆಯ ಭಯಾನಕ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿ ಪಿಡಿಒ ಮತ್ತು ಪಿಡಿಒ ತಮ್ಮನಿಂದ ದೂರುದಾರರ ಮೇಲೆ ಹಲ್ಲೆ ಮಾಡಿ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಲಿಂಗ್ಲಾಪುರ ಗ್ರಾಮ ಅಲ್ಲಿ ನಡೆದಂತಹ ಘಟನೆ ಇದು. ಬಾಣಬರ ಪಿಡಿಒ ಕುಮಾರಸ್ವಾಮಿ ಕುಟುಂಬದಿಂದ ದೌರ್ಜನ್ಯ ನಡೆದಿದೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿ ಮೇಲೆ ಪಿಡಿಒ ಮತ್ತು ಈ ಪಿಡಿಒನ ತಮ್ಮ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ನಾಗೇಂದ್ರ ಅವರಿಂದ ಒತ್ತುವರಿ ಆಗಿತ್ತು ಅನ್ನೋ ಆರೋಪ ಮಾಡಲಾಗಿತ್ತು. ದೂರುದಾರ ಗಿರೀಶ್ ಕುಟುಂಬದ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿ ಗಿರೀಶ್ ಸರ್ಕಾರಿ ಕೆಲಸದಲ್ಲಿದ್ರೂ ಕೂಡ ಕೆರೆ ಜಾಗ ನುಂಗಿರುವಂತ ಆರೋಪ ಈ ಇಬ್ಬರ ಮೇಲಿದೆ. ಒಬ್ಬರು ಪಿಡಿಒ ಮತ್ತು ಪಿಡಿಒ ತಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯ ಮೆಂಬರ್. ನೀಲಗಿರಿ ಕಾವಲ್ ಗ್ರಾಮದಲ್ಲಿ ನಡೆದಿರುವಂತಹ ಕೆರೆ ಒತ್ತುವರಿ ಇದನ್ನ ಪ್ರಶ್ನೆ ಮಾಡಿದಂತ ವ್ಯಕ್ತಿ ಮೇಲೆ ನೋಡಿ ಮೊಬೈಲ್ನಲ್ಲಿ ಸೆರೆಯಾಗಿದೆ ಈ ಭಯಾನಕ ಡೆಡ್ಲಿ ದಾಳಿಯ ದೃಶ್ಯ. ರೌಡಿಗಳ ರೀತಿಯಲ್ಲಿ ವರ್ತಿಸಿರೋದು ಪಿಡಿಒ ಮತ್ತು ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ. ಇಬ್ರು ಅಣ್ಣ ತಮ್ಮ ಇಬ್ರು ಸೇರಿ ಕೆರೆಯ ಜಾಗವನ್ನ ನುಂಗ್ ಹಾಕಿದ್ದಾರೆ ಅಂತ ಗಿರೀಶ್ ಅನ್ನುವಂತ ವ್ಯಕ್ತಿ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲು ತೆಗೆದುಕೊಂಡು ಈ ರೀತಿಯಾಗಿ ಪುಡಿ ರೌಡಿಗಳ ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಿರೋದು. ದೇಹದ ಎಲ್ಲ ಭಾಗಕ್ಕೂ ಕೂಡ ಹಿಡಿಗಾತ್ರದ ಕಲ್ಲುಗಳನ್ನು ಎಸೆದಿದ್ದಾನೆ. ಈ ಎಲ್ಲ ಡೆಡ್ಲಿ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿ ರಕ್ತಸ್ರಾವವಾಗಿ ಆ ವ್ಯಕ್ತಿಗಳು ಓಡಾಡ್ತಾ ಇದ್ರು ಕೂಡ ಬೆನ್ನಹಟ್ಟಿ ಕಲ್ಲನ್ನ ಎಸೆದಿರೋದು ನೋಡಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನಾವು. ಪಿಡಿಒ ಕುಮಾರಸ್ವಾಮಿ ನೀಲಿ ಅಂಗಿಯಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ಪಿಡಿಒ ಕುಮಾರಸ್ವಾಮಿಯಿಂದ ಹಲ್ಲೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ. ಆದ್ರೆ ಒಬ್ಬರನ್ನ ಪ್ರಶ್ನೆ ಮಾಡಿದಂತ ವ್ಯಕ್ತಿಯನ್ನ ಸಾಯಿಸೋ ಮಟ್ಟಿಗೆ ಈತ ಮಾಡಿದಂತಹ ಭ್ರಷ್ಟಾಚಾರವನ್ನ, ಕಳ್ಳತನವನ್ನ, ಸರ್ಕಾರಿ ಜಮೀನನ್ನ ನುಂಗಿ ಹಾಕಿರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಅಮಾನುಷ್ಯವಾಗಿ ರೌಡಿ ರೀತಿಯ ಹಲ್ಲೆ ಮಾಡಿರೋ. ಕೆಳಗೆ ಬಿದ್ದದ್ದನ್ನು ಲೆಕ್ಕಿಸಿದ್ದೇನೆ. ತಲೆ, ಮುಖ, ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಹಿಡಿಗಾತ್ರದ ಕಲ್ಲುಗಳನ್ನು ಎಸೆದಿದೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿಯ ಕುಟುಂಬದ ಮೇಲೆ ಆಗಿದೆ ದಾಳಿ. ಕಲ್ಲುಗಳಿಂದ ಪಿಡಿಒ ಕುಟುಂಬ ದಾಳಿ ಮಾಡಿದೆ. ಹಲ್ಲೆಗೆ ಒಳಗಾಗಿರುವಂತದ್ದು ಈ ಪಿಡಿಒ ಕುಟುಂಬವನ್ನ ಪ್ರಶ್ನೆ ಮಾಡಿದೆ. ಪಿಡಿಒ ಮತ್ತು ಪಿಡಿಒ ತಮ್ಮ, ಈ ಪಿಡಿಒ ತಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರ್. ಅದ್ ಹೆಂಗೆ ನಮ್ಮೇಲೆ ನೀವು ದೂರು ಕೊಟ್ರಿ, ಅದ್ ಹೆಂಗೆ ಪ್ರಶ್ನೆ ಮಾಡಿದ್ರಿ, ಏನ್ ಅಧಿಕಾರ ಇದೆ ಅಂತ ಖ್ಯಾತೆ ತೆಗೆದು ಈ ರೀತಿಯಾಗಿ ಕಲ್ಲುಗಳಿಂದ ಎಸ್ದಿರೋ ಹೊಡೆದ್ಬಿಟ್ಟವ್ರೆ ಅಂತ ಅಳ್ತಾ ಇದ್ದಾರೆ ಈ ಹಲ್ಲೆಗೆ ಒಳಗಾದಂತ ಕುಟುಂಬಸ್ಥರು. ಇಡೀ ಕುಟುಂಬದ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಪಿಡಿಒ ಕುಟುಂಬದಿಂದ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಯ ಕುಟುಂಬದ ಯಾರು ಸಿಗ್ತಾರ ಅವ್ರ ಮೇಲೆ ಕಲ್ಲೆಸ್ತಿದ್ದಾರೆ. ಈತ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಜಾಗವನ್ನ, ಸರ್ಕಾರಿ ಜಮೀನನ್ನ ನುಂಗಿ ಹಾಕ್ತಾ ಇರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ವರ್ತಿಸಿದೆ. ನೀಲಗಿರಿ ಕಾವಲ್ದು ಕಟ್ಟೆ ಹಾ ಸರ್. ಅದು ಒತ್ತುವರಿ ಇಲ್ಲ ಸರ್, ಎಲ್ಲಿ ಒತ್ತುವರಿ ತೆರವುಗೊಳಿಸ ಇಲ್ಲ ಸರ್. ಅದನ್ನ ಕಟ್ಟೆ ಕೃಷಿ ಹೊಂಡ ಎಲ್ಲ ಮಾಡಿದ್ರಲ್ಲ? ಹಾ ಸರ್, ಕೃಷಿ ಹೊಂಡನು ನೀವು ಹೇಳಿದ್ರ ತರ ಬೋರ್ಡ್ ಹಾಕ್ತಿದ್ರು. ಒಂದೇ ದಿನಕ್ಕೆ ಬೋರ್ಡ್ ಕಿತ್ಕೊಂಡು ಹೋಗಿದ್ದಾರೆ. ಯಾರು ಅಲ್ಲಿ ಕಟ್ಟೆ ಉಳ್ಕೊಂಡಿದ್ಯಾ? ಕಟ್ಟೆನ ಒತ್ತುವರಿ ತೆರವುಗೊಳಿಸ ಇಲ್ಲ, ಅದಕ್ಕೆ ಟ್ರಂಚ್ ಹೊಡೆದಿಲ್ಲ, ಏನೇನು ಇಲ್ಲ ಸರ್. ಹಾ ಸರ್, ಅವ್ರ ಪಿಡಿಒ ಮತ್ತೆ ಹೇಳಿದ್ವಿ ಸರ್, ಇದಕ್ಕೆ ಏನೋ ಅದು ಬೋರ್ಡ್ ಹಾಕೋದಕ್ಕೆ, ಅದನ್ನ ಮತ್ತೆ ಅವ್ರು ಹಾಕ್ಲೂ ಇಲ್ಲ, ಏನೂ ಇಲ್ಲ ಸರ್. ಈಗ ಇದು ಲಿಂಗ್ಲಾಪುರದ್ದು ಕಟ್ಟೆ ಇದ್ರದ್ದು ನೀಲಗಿರಿ ಕಲ್ಲಿರೋದು ತೆರವಾಯ್ತಾ? ಅದು ಇಲ್ಲ ಅಂತಾನೆ ಟ್ರೆಂಚ್ ಹೊಡೆದ್ರಾ? ಸ್ಟೇ ಆಯ್ತಾ? ಸ್ಟೇ ವಿಕೆಟ್ ಆಗಿಲ್ವೇನ? ನಿಮಿಷದಲ್ಲಿ ಸ್ಟೇ ವಿಕೆಟ್ ಆಗಿಲ್ವಾ? ಅದು ಗೊತ್ತಿಲ್ಲ ಸರ್ ನಮಗೆ, ಅದು ಗೊತ್ತಿಲ್ಲ ಸರ್ ನಮಗೆ. ನೋಡ ಆನ್ಲೈನ್ ಚೆಕ್ ಮಾಡ್ರಿ. ಚೆಕ್ ಮಾಡಿದೆ ಸರ್, ಲಾಯರ್ ಹತ್ರ ಹೋಗಿ ಬಂದಿದೆ ಸರ್ ನಾನು. ಅದು ಮತ್ತೆ ಅದು ಸ್ಟೇ ಎಕ್ಸ್ಟೆಂಡ್ ಆಗುತ್ತೆ, ಸ್ಟೇ ವಿಕೆಟ್ ಆಗಿಲ್ಲ. ಓಕೆ, ಕೇಸ್ ನಂಬರ್ ಕಳಿಸಿ, ನಾನು ಇಲ್ಲಿ APP ಹತ್ರ ಚೆಕ್ ಮಾಡಿಸ್ತೀನಿ. ಕಳಿಸ್ತೀನಿ ಸರ್. ನೋಡೋಣ.
ಚೆಕ್ ಮಾಡ್ಬಿಟ್ಟು ಇದು ಮಾಡೋಣ. ಹಾಂ ಸರ್. ಅಲ್ಲ ಸ್ಟೇ ಇಲ್ಲ ಅಂತಂದ್ರೆ ವೆಕೇಟ್ ಮಾಡಿಸ್ತೀನಿ. ಹಾಂ ಸರ್. ಸ್ಟೇ ಇದ್ರೆ ಆಗಲ್ಲ. ಹಾಂ ಅದಕ್ಕೆ ಈಗ ಅವ್ರ ನಂಬರ್ ಕಳ್ಸಿದ್ರೆ ನಾನು ಕೋರ್ಟಿಗೆ ಕಳಿಸಿ ಚೆಕ್ ಮಾಡಿಸ್ತೀನಿ. ಹಾಂ ಸರ್. ಅಲ್ಲೇ ತುಂಬ ದಿನ ಆಯ್ತು ಸರ್ ಅಲ್ಲೇ ಪೆಂಡಿಂಗ್ ಆಗಿ. ಹೌದೌದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂತ ಇದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ರೋಲ್ ಯಾವ ರೀತಿ ಆಗಿರುತ್ತೆ, ಅದ್ರಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಅಲ್ಲಿ ಅದರಲ್ಲಿರುವಂಥ PDO ಅಧಿಕಾರಿಯ ರೋಲ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಸಹಜವಾಗಿ ಗೊತ್ತಿರುತ್ತೆ. ಬಟ್ ಈ ರೀತಿಯಾಗಿ ಅಧಿಕಾರಿಗಳೇ ಈ ರೀತಿಯಾಗಿ ಜನರ ಮೇಲೆ ಪ್ರಶ್ನೆ ಮಾಡುವಂಥವ್ರ ಮೇಲೆ ದರ್ಪ ತೋರಿದ್ರೆ ಅದು ರೌಡಿ ರೀತಿಯಲ್ಲಿ ಈತ PDO ಆಗಿದ್ದೇ ಇದೇ ಕಾರಣಕ್ಕ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಷ್ಟು ಜನ ಅಟ್ಯಾಕ್ ಮಾಡಿರೋದು, ಏನಾದರೂ ಕೇಸ್ ದಾಖಲಾಗಿದೆಯಾ? ಅರುಣ್, ಖಂಡಿತವಾಗೂ ಈ ಒಂದು ಘಟನೆ ನೋಡಿದಂತೆ ಎಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ವಿಚಾರ ಮನಸ್ಸಿಗೆ ಬರುವಂತದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂತಹ PDO ಆಗಿ ಸಾರ್ವಜನಿಕರ ಕೆಲಸ ಮಾಡಬೇಕಾದಂತಹ PDO ಒಬ್ರು ಈ ರೀತಿಯಾದ ಘಟನೆಗೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಅವಮಾನಕಾರಿಯಾದಂತಹ ಸಂಗತಿ. ಏನು ಕುಮಾರಸ್ವಾಮಿ ಅಂತ PDO ಬಾಣಾವಾರದ PDO ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಒಂದು ಲಿಂಗ್ಲಾಪುರ ಎಂಬಂತ ಗ್ರಾಮದಲ್ಲಿ ಜಮೀನನ್ನ ಹೊಂದಿರ್ತಾರೆ. ಆ ಪಕ್ಕದ ಗ್ರಾಮದಲ್ಲಿ ಗಿರೀಶ್ ಎಂಬುದವರು ಕೂಡ ಜಮೀನನ್ನ ಹೊಂದಿದ್ದಾರೆ. ಈ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಇವರಿಬ್ರು ಜಮೀನು ಪಕ್ಕದಲ್ಲಿರ್ತಕ್ಕಂಥ ಕೆರೆ ಒಂದರ ಒತ್ತುವರಿ ವಿಚಾರವಾಗಿ ಗಿರೀಶ್ ಅವರು ದೂರನ್ನು ಕೂಡ ಸಲ್ಲಿಸಿರ್ತಾರೆ. PDO ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಮಾರು 3 ಎಕರೆ 20 ಗುಂಟೆ ಇರ್ತಕ್ಕಂಥ ಕೆರೆಯಲ್ಲಿ ಸುಮಾರು 2 ಎಕರೆಯನ್ನ ಒತ್ತುವರಿ ಮಾಡಿದ್ದಾರೆ. ಈ ಕೆರೆಯನ್ನ ಸಾರ್ವಜನಿಕ ಉದ್ದೇಶಕ್ಕೋಸ್ಕರವಾಗಿ ಬಿಟ್ಕೊಡ್ಬೇಕು, ಇಲ್ಲದೆ ಸಾರ್ವಜನಿಕ ಅನಾನುಕೂಲ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಸೇರಿದಂತೆ ಕಂದಾಯ ಸಚಿವರು ಕೂಡ ದೂರನ್ನು ಸಲ್ಲಿಸಿರ್ತಾರೆ. ಈ ಎಲ್ಲ ವಿಚಾರದಿಂದ ಆಕ್ರೋಶ ಬರ್ತಿರೋದಂತಹ ಏನು ಇವ್ರ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ PDO ಆಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಆತರ ಸಹೋದರ ಆಗಿರ್ತಕ್ಕಂಥ ನಾಗೇಂದ್ರ ಮತ್ತು ಇನ್ನಿತರ 10ಕ್ಕೂ ಹೆಚ್ಚು ಜನ ಸಂಬಂಧಿಕರು ಕೃಷ್ಣಮೂರ್ತಿ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ. ಗಿರೀಶ್ ದೂರುದಾರರು ಹಲ್ಲೆಗೊಳಗಾದಂತ ವ್ಯಕ್ತಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ ತಾವು? ಓಕೆನಾ, ಆರಾಮಾಗಿದ್ದೀರಾ? ಹಾ ಸರ್, ಇಲ್ಲ ಸರ್, ಇನ್ನು ಹಾಸ್ಪಿಟಲ್ ಇದೆ ಸರ್. ಓಕೆ ಸರ್, ಏನಾಯ್ತು ಘಟನೆ ವಿವರಿಸಬಹುದಾ ಸರ್? ಹೆಂಗೆ ಸ್ಟಾರ್ಟ್ ಆಯ್ತಿದು? ಯಾಕೆ ಈ ಮಟ್ಟಿಗೆ ಕಲ್ಲು ತೆಗೆದುಕೊಂಡು ಒಂಥರ ಜೀವನ ತೆಗಿಬೇಕು ಅನ್ನೋ ಮಟ್ಟಿಗೆ ಹೋಗಿದ್ದು ಯಾಕೆ? ಹಾ ಸರ್, ಅದು ಸರ್ ನಾವು 2-3 ವರ್ಷದಿಂದ ಕೆರೆ ಒತ್ತುವರಿ ಆಗಿದೆ ಅಂತ ಅರ್ಜಿ ಕೊಟ್ಟಿದ್ದೀನಿ ಸರ್. ತಾಲೂಕು ಕಚೇರಿ ಕೊಟ್ಟಿದ್ದೀನಿ, ಕಂದಾಯ ಸಚಿವರಿಗೂ ಕೊಟ್ಟಿದ್ದೀನಿ, ಅವರಿಗೂ ಕೊಟ್ಟಿದ್ದೀನಿ, PDO ಅವರಿಗೂ ಕೊಟ್ಟಿದ್ದೀನಿ ಸರ್. ಅವರು ಪ್ರೋಸೆಸ್ ಮೂವ್ ಮಾಡ್ತಾ ಇಲ್ಲ ಸರ್, ಬರೀ ಸರ್ವೆ ಮಾಡಿಸಿ ಹಾಗೆ ಬಿಟ್ಟಿದ್ದಾರೆ. ಸರ್ಕಾರಿ ಕೆರೆ ಜಾಗಕ್ಕೆ ಸ್ಟೇ ತಂದು 1 ವರ್ಷ ಆಗಿದೆ ಸರ್. ಅದು ಸರ್ಕಾರಿ ಕೆರೆಗೆ ಸ್ಟೇ ಕೊಡಲ್ಲ ಆಕ್ಚುಲಿ, ಬಟ್ ಸ್ಟೇ ತಂದು 1 ವರ್ಷ ಆಗಿದೆ, ಆದ್ರೂ ವೆಕೇಟ್ ಮಾಡ್ಸಿಲ್ಲ ಸರ್ ತಹಶೀಲ್ದಾರ್ ಸರ್. ಈ ಕಾರಣಕ್ಕೆ ಇದು ಎಲ್ಲಿ ವೆಕೇಟ್ ಆದ್ರೆ ನಾವು ವೆಕೇಟ್ ಮಾಡ್ಸೋದಕ್ಕೆ ಅಂತ ಸಚಿವರ ಹತ್ರ ಎಲ್ಲ ಹೋಗ್ತಾ ಇರೋ ಕಾರಣಕ್ಕೆ, ವೆಕೇಟ್ ಆದ್ರೆ ನಮ್ ಜಮೀನ್ ಹೋಗುತ್ತೆ ಅನ್ನೋ ಕಾರಣಕ್ಕೆ PDO ಆಗಿರುವಂತ ಕುಮಾರಸ್ವಾಮಿ ಮತ್ತು ನಾಗೇಂದ್ರ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ, ಇವರು ಬಂದೂರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದಾರೆ. ಇವ್ರುಗಳು ಅವಾಗ ನಮ್ಮ ಮೇಲೆ ಬೇರೆ ಬೇರೆ ವಿಚಾರಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಆ ತರ ಎಲ್ಲ ಮಾಡ್ತಾ ಇದ್ರು. ಬಟ್ ಈ ಸರಿ ವಂಚ ಹಾಕ್ಬಿಟ್ಟು ನಾವು ಇಬ್ರೇ, ನಾನು ನಮ್ಮ ತಂದೆ ಇದ್ದಂತ ಇಬ್ರೇ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವಂಚ ಹಾಕ್ಬಿಟ್ಟು ಬಂದು ಏಕಾಏಕಿ ಸುಮಾರು ಒಂದು 16ರಿಂದ 17-18 ಜನ ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್. ಆವಾಗ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು ಅಲ್ಲಿ ಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಿದ್ರು, ಕೂಗಾಟ ಕೇಳ್ಬಿಟ್ಟು ಬಂದು ಬಿಡ್ಸಕ್ ಬಂದ್ರು. ಅವರಿಗಂತೂ ಇನ್ನೂ ತುಂಬಾ ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮ ಚಿಕ್ಕಪ್ಪಗೆ ತಲೆಯಲ್ಲಿ 4 ಹೋಲಾಗಿದೆ, 4 ಹತ್ರ. ನಮ್ಮ ದೊಡ್ಡಪ್ಪ ಅವರಿಗೆ ಕಿವಿ ಅರ್ಧ ಕಟ್ಟಾಗ್ಬಿಟ್ಟಿದೆ ಸರ್, ಮಚ್ಚಲ್ಲಿ ಹೊಡೆದವ್ರು ಫುಲ್ ಕಟ್ಟಾಗಿ ಬಿದ್ದ್ಬಿಟ್ಟಿದೆ. ಇಷ್ಟೆಲ್ಲ ಆಗಿದ್ರು ಕೂಡ FIR ಅಲ್ಲಿ 307 ಹಾಕಿಲ್ಲ ಸರ್. ಅವರು ಅದನ್ನ ರಾಜಕೀಯನೋ ಅಥವಾ ಯಾವ್ದೋ ಇಂಟರ್ಫಿಯರ್ ಮಾಡ್ಬಿಟ್ಟು ಕೇಸನ್ನ ಬರೀ ಹಂಗೆ ಸೆಕ್ಷನ್ಗಳನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಸರ್. ಹಾಫ್ ಮರ್ಡರ್ ಸರ್, ಅದು ಹಾಫ್ ಮರ್ಡರ್. ಅವರು ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಚ್ಚನ್ನ ಬೀಚ್ ಹೊಡೆದಿದ್ದಾರೆ ಸರ್. ಅದು ಮಿಸ್ ಆಗ್ಬಿಟ್ಟು ಕುತ್ತಿಗೆಗೆ ಬೀಳೋವಂಥದ್ದು ಕಿವಿಗೆ ಬಿದ್ಬಿಟ್ಟು ಕಿವಿ ಕಟ್ಟಾಗ್ಬಿಟ್ಟಿದೆ. ಇಷ್ಟೆಲ್ಲ ಇದೆ ಸರ್. ಇದನ್ನ ಸರ್ಕಾರಿ ಅಧಿಕಾರಿಗಳಿಂದನೇ ಆಗ್ತಾ ಇರೋಂಥದ್ದು ಸರ್. ಇದನ್ನ ಸರ್ಕಾರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆರೆ ಒತ್ತುವರಿಯನ್ನ ತೆರವುಗೊಳಿಸಿದ್ರೆ ಸರ್ ಇಷ್ಟೊತ್ತಿಗೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಸರ್. ಇದು ಅಲ್ಲ, ಈ PDO ಹಿಂದೆ ಇರೋದು ಯಾರು? ತಮ್ಮ ಅನುಮಾನಕ್ಕೆ ಏನಾದ್ರೂ ಕಾರಣ ಇದೆಯಾ? ಅಂದ್ರೆ ಯಾರಾದ್ರೂ ರಾಜಕಾರಣಿಯ ಪ್ರಭಾವಿಯಿಂದ ಇವ್ರು ಈ ತರ ಮಾಡ್ತಾ ಇರೋದು, ಅಥವಾ ಏನ್ ಇವ್ರನ್ನ ಯಾರು ಕೇಳಲೇಬಾರ್ದಂತನ ರೌಡಿಸಂ ತೋರಿಸ್ತಾ ಇದ್ದಾರೆ? ಈ ತರ ಇರ್ಬೋದು ಸರ್. ಅದು
ನಾನು 2 ಗ್ರಾಮ ಸಭೆಗಳಲ್ಲಿ MLA ಅವರಿಗೆ ಈ ವಿಚಾರವನ್ನು ತಲುಪಿಸಿದ್ದೀನಿ ಸರ್. ಮತ್ತೆ ತಹಶೀಲ್ದಾರ್ ಅವರಿಗೂ ತಲುಪಿಸಿದ್ದೀನಿ, ಎಲ್ರಿಗೂ ತಲುಪಿಸಿದೀವಿ. ಯಾರು ಕೂಡ ಸರಿಯಾಗಿ ನಮ್ಗೆ ಕ್ರಮವನ್ನ ಕೈಗೊಂಡು ಕೆರೆ ಒತ್ತುವರಿನ ತೆರವುಗೊಳಿಸ್ಕೊಡ್ತಿಲ್ಲ ಸರ್. ಅದು ಸರ್ಕಾರಿ ಕೆರೆಗೆ ಸರ್. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಧಿಕಾರಿಗಳ ಮೇಲೆ ಅಂದ್ರೆ, ಒಂದು ಸರ್ಕಾರಿ ಕೆರೆಗೆ ಸ್ಟೇ ತಂದಿದ್ದಾರೆ ಯಾರೋ ಒಬ್ಬ, ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದಾರೆ ಸರ್. ಜನವರಿ 18ನೇ ತಾರೀಕಿಗೆ 2026 18ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಅವ್ರು ಸ್ಟೇ ತಂದು. ಕೆರೆ ಸರ್ಕಾರಿ ಕೆರೆಗೆ ಈ ವ್ಯಕ್ತಿ ಸ್ಟೇ ತರೋದಕ್ಕೆ ಹೇಗ್ ಸಾಧ್ಯ ಸರ್? ಅದನ್ನೇ ಸರ್ ಗೊತ್ತಾಗ್ತಿಲ್ಲ ಸರ್. ಏನೋ ರಾಜಕೀಯ ನಡೆದಿರ್ಬೋದು ಅನ್ಸ್ತಾ ಇದೆ ಸರ್ ನಮಗೆ. ಅದು ಸರ್ಕಾರಿ ಕೆರೆ ಎಲ್ಲ ಪ್ರೂಫ್ ಇದೆ ಸರ್. ಸರ್ವೆ ಮಾಡಿದ್ದಾರೆ, ಸರ್ವೆ ಆಗಿದೆ. 3 ಎಕರೆ 20 ಗುಂಟೆ ಜಾಗ ಒತ್ತುವರಿ ಆಗಿದೆ. ಇದೆಲ್ಲ ಆಗಿದ್ರು ಕೂಡ ಓಕೆ ಗಿರೀಶ್ ಅವರೇ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸಂತೋಷ ತಹಶೀಲ್ದಾರ್, ಅರಸೀಕೆರೆ ತಹಶೀಲ್ದಾರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್ ನಮಸ್ಕಾರ. ನಮಸ್ತೆ ಹೇಳಿ. ಸರ್ PDO ಕುಮಾರಸ್ವಾಮಿ ಅವರಂತ ಇಲ್ಲೊಂದು ದೊಡ್ಡ ಘಟನೆ ಆಗಿ ಹೋಗ್ಬಿಟ್ಟಿದೆ, ಒಂದೆರಡು ಜೀವಗಳು ಹೋಗ್ತಾ ಇತ್ತು ಸರ್. ಅಮಾನತಿನಲ್ಲಿದ್ದಾರೆ ಅವರು, PDO ಆಗಿಲ್ಲ ಅವ್ರೀಗ. ಓಕೆ, ಅವರು ಏನೀಗ ಅವ್ರಿಗೇನು ಹಲ್ಲೆ ಆಗಿದೆ ಅನ್ಕೊಂಡು ಯಾರು ಫೋನ್ ಮಾಡಿದ್ರಲ್ಲ, ಅವ್ರು ಅದನ್ನ ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ಲಿ. ಸೊ ಅದನ್ನ ಅವ್ರ ತನಿಖೆನ ಮಾಡಿ ಯಾರು ಅಪರಾಧಿಗಳಿದಾರೋ ಅವರಿಗೆ ಶಿಕ್ಷೆ ಮಾಡೋದಕ್ಕೆ ಹೇಳ್ತೀನಿ. ಅದನ್ನ ಅಂದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ತಾವು ಅಮಾನತ್ ಮಾಡಿದ್ದ ಸರ್, ಸಸ್ಪೆಂಡ್ ಮಾಡಿದ್ದ? ಇಲ್ಲ ಅದು ಬೇರೆ, ಅದು ಬೇರೆ ಕೇಸಲ್ಲಿ ಇದಾಗಿರೋದು. ಅದು ಈ ಇನ್ಸಿಡೆಂಟ್ ಈಗಲ್ಲ, ಅದು ಬೇರೆ ಕೇಸ್. ಅದು ಆಮೇಲೆ ಅವರು PDO ಆಗಿದ್ದು ಆ ಲಿಮಿಟ್ಸ್ ಅಲ್ಲ, ಅವ್ರು ಬೇರೆ ಲಿಮಿಟ್ಸ್ ಅಲ್ಲಿ PDO ಆಗಿದ್ದು. ಸೊ ಇದೇನಂತಂದ್ರೆ PDO ಅವ್ರದ್ದು ವೈಯಕ್ತಿಕವಾಗಿ ಇರ್ತಕ್ಕಂಥ ಜಾಗ ಅದು. ಈಗ ಮೋರೋವರ್ ಆ ಒಂದು ಏನು ಕೆರೆ ವಿಚಾರ ಏನಿದೆ, ಜಮೀನ್ ವಿಚಾರ ಏನಿದೆ, ಅದು ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ಇದೆ ಈಗ. ಸೊ ಅದನ್ನ ತೆರವು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ ಸ್ಟೇ ಕೊಟ್ಟಿದೆ. ಸೊ ಹಾಗಾಗಿ ಅದನ್ನ ನಮ್ಮವರೆಲ್ಲ ನೋಟಿಸ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಹೋದಾಗ ಸ್ಟೇ ಕೊಟ್ಟಿರೋದ್ರಿಂದ ಹಾಗೆ ಅದು ಸ್ಟೇಟಸ್ ಕೋ ಮೇಂಟೈನ್ ಆಗಿ ಹಾಗೆ ಇದೆ. ಅದು ಇನ್ನ ಹಲ್ಲೆ ಮಾಡಿರೋ ವಿಚಾರಗಳು ಮತ್ತೊಂದೇನಿದೆ ಅದನ್ನ ಇದನ್ನ ಪೊಲೀಸ್ ಅವರಿಗೆ ಅದನ್ನ ಹೇಳ್ತೀನಿ. ಸೊ ಅದನ್ನ ಯಾರು ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಈಗ ಅವರಿಗೆ. ಸರ್ ಈಗ ತಾವು ಸ್ಪಾಟ್ ವಿಸಿಟ್ ಮಾಡಿದ್ರಾ? ಅಂದ್ರೆ ಏನ್ ಅನಿಸ್ತಾ ಇದೆ ನೀವು ನೋಡಿದಾಗ? ಒತ್ತುವರಿ ಆಗಿದೆ ಅಂತ ಕಾಣಿಸುತ್ತಾ ತಮ್ಗೆ? ನಾನು ಬೇರೆ ಹೋಮ್ಲಿ ಕಾಣಿಸುತ್ತೆ, ಒತ್ತುವರಿ ಆಗಿರೋದು ಕಾಣಿಸುತ್ತೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಅವರಿಗೆ ಹಿಂದೆ ಒಂದು ಮಂಜೂರಾತಿ ಆಗಿದೆ, ಸರ್ವೆ ನಂಬರ್ ನಲ್ಲಿ ಮಂಜೂರಾತಿ ಆಗಿದೆ. ನಕ್ಷೆಗಳ ವ್ಯತ್ಯಾಸದಿಂದಾಗಿ ಯಾವ ಕಡೆ ಒತ್ತುವರಿ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅವರಿಗೆ. ಬಟ್ ಆದ್ರೂ ಕೂಡ ನಮ್ಮಲ್ಲಿ ಒತ್ತುವರಿ ಆಗಿರೋ ಪಾರ್ಟ್ ಅನ್ನ ಗುರುತಿಸಿ ಅದನ್ನ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಸಿವಿಲ್ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ಇದೆ ಈಗ. ಸರ್ ಒಂದು ಸರ್ಕಾರಿ ಭೂಮಿಗೆ ಖಾಸಗಿ ಒಬ್ಬ ವ್ಯಕ್ತಿ ಸ್ಟೇ ತರಕ್ ಸಾಧ್ಯನಾ? ಅಲ್ಲ, ಅದು ಸಿವಿಲ್ ನ್ಯಾಯಾಲಯದಲ್ಲಿ ಮಾಡಿರೋದು. ಪ್ರತಿಯೊಬ್ಬರಿಗೂ ಕೂಡ ಅನುಮಾನ ಇಲ್ಲ ತಮಗೆ? ಅಲ್ಲ, ನ್ಯಾಯಾಲಯ ಇದೆ, ಅದು ನ್ಯಾಯಾಲಯದಲ್ಲಿ ಅದನ್ನ ತೀರ್ಪನ್ನ ಕೊಟ್ಟಿದೆ. ಅದನ್ನ ನೋಡೋಣ ಮುಂದಿನ ನಾವು ಮಾಡಿದೀವಿ. ನಾವು ನಮ್ಮ ಇದ್ರ ಕಡೆಯಿಂದ ನಮ್ಮ ಗೌರ್ಮೆಂಟ್ ಇವ್ರನ್ನ ಇಟ್ಕೊಂಡು ನಮ್ಮ ಇದನ್ನ ಫಿಲ್ ಸಲ್ಲಿಸಿದೀವಿ. ಸೊ ಅದು ಏನಾಗುತ್ತೆ ನೋಡ್ಬೇಕದು. ಓಕೆ, ಥ್ಯಾಂಕ್ ಯು ಮಾತನಾಡೋದಕ್ಕೆ. ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.